ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಲಾಸ್ಟ್ ಕ್ಲಾಸಲ್ಲಿ ಭಿನ್ನ ರಾಶಿಗಳನ್ನು ನೋಡಿದ್ವಿ. ಇವತ್ತೇನು ನೋಡೋಣ, ಘಟಕ 10 ಪ್ರಾಯೋಗಿಕ ರೇಖಾಗಣಿತವನ್ನು ಇವತ್ತಿನ ದಿನ ನೋಡೋಣ. ಸೊ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಇಲ್ಲಿ ಎಲ್ಲ ರೀತಿಯ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಅದಕ್ಕೋಸ್ಕರ ನೀವೇನು ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ, ಆಯ್ತಾ. ಸೊ ನಾವು ಇವತ್ತು ಪ್ರಾಯೋಗಿಕ ರೇಖಾಗಣಿತ ನೋಡೋಣ. 2 ಖಾಲಿ ಜಾಗವನ್ನು ಸೂಕ್ತ ಸಂಕೇತ ದೊಡ್ಡದು ಅಥವಾ ಚಿಕ್ಕದು ಅಥವಾ ಈಕ್ವಲ್ ಟು ಬಳಸಿ ಅಂತ ಹೇಳಿದ್ದಾರೆ, ಭರ್ತಿ ಮಾಡು. ಮೊದಲನೇದು 5/7 ಚಿಕ್ಕದು. ಸೆಕೆಂಡ್ ಒನ್ -4/5 ಅಂದ್ರೆ -4/5 ಚಿಕ್ಕದು. ಮೂರನೇದು ಈಸ್ ಈಕ್ವಲ್ ಟು. ಫೋರ್ತ್ ಒನ್ ಯಾವುದು, -8/5 ಇದು ದೊಡ್ಡದು. ಅದಾದ್ಮೇಲೆ 5 -1/4 ದೊಡ್ಡದು. 6 ಈಸ್ ಈಕ್ವಲ್ ಟು, ಆಯ್ತಾ, ಈಕ್ವಲ್ ಟು ಬರುತ್ತೆ ಅಲ್ಲಿ. ಅದಾದ್ಮೇಲೆ 7, 0 ಯಾವಾಗಲೂ ಚಿಕ್ಕದಿರುತ್ತೆ, 7/6 ದೊಡ್ಡದು. ನೋಡಿ, 2 ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೂ ಇನ್ನೂ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ, ಆಯ್ತಾ. ಮೊದಲನೇದು ನೋಡಿ, -16/20, -20/25, -24/30, -28/34. ಎರಡನೇದು ನೋಡಿ, 4/-16, 5/-20, 6/-24, 7/-28. ಅದೇ ರೀತಿ ಮೂರನೇದು -4/24, -5/30, -6/36, -7/42. ಅದೇ ರೀತಿ ಇನ್ನು ಇವುಗಳಿಗೆ ಉತ್ತರಿಸಿ. 1 2/-3 ಒಂದು ಭಾಗಲಬ್ಧ ಸಂಖ್ಯೆಯೇ ಆಲೋಚಿಸಿ. ಹೌದು. 2 3/0 ಒಂದು ಭಾಗಲಬ್ಧ ಸಂಖ್ಯೆಯೇ ಆಲೋಚಿಸಿ. ಇಲ್ಲ, ಆಯ್ತಾ. ಅದೇ ರೀತಿ ಇನ್ನು 3 ಮುಂದೆ ನೀಡಿರುವ ಪ್ರತಿಯೊಂದಕ್ಕೂ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ, ಆಯ್ತಾ. ಏನ್ ಕೊಟ್ಟಿದ್ದಾರೆ, ಅಂಶ ಒಂದು ಋಣ ಪೂರ್ಣಾಂಕ, ಛೇದ ಒಂದು ಧನ ಪೂರ್ಣಾಂಕ ಅಂತ ಹೇಳಿದ್ದಾರೆ. -3/2. ಅದೇ ರೀತಿ ನೀವು ಇನ್ನು 5 ಕೂಡ ಬರಿಬಹುದು. -4/3, -2/6 ಹೀಗೆ. ಸೊ ನಿಮಗೆ ತಿಳಿದಷ್ಟು ನೀವು 5 ಸಂಖ್ಯೆಗಳನ್ನ ಬರೆಯಬಹುದು. ಬಿ ಏನಿದೆ, ಅಂಶ ಒಂದು ಋಣ ಪೂರ್ಣಾಂಕ, ಛೇದ ಒಂದು ವರ್ಗ ಸಂಖ್ಯೆ ಅಂತ ಹೇಳಿದ್ದಾರೆ, ಆಯ್ತಾ. ಇಲ್ಲಿ -1/4 ಬರುತ್ತೆ, ಸರಿ. ಋಣ ನೋಡಿ, ಅಂಶ ಒಂದು ಋಣ ಪೂರ್ಣಾಂಕ, ಅದಾದ್ಮೇಲೆ ಛೇದ ಒಂದು ವರ್ಗ ಸಂಖ್ಯೆ. 4 ಅಂದ್ರೆ 2ರ ವರ್ಗ, 2/2 ಎಷ್ಟಾಗುತ್ತೆ, 4, ಐತಲ್ವಾ. ಸೊ ಅದೇ ರೀತಿ ಇನ್ನು ಸಿ ಏನಿದೆ, 2/27 ಬರುತ್ತೆ. ಅದಾದ್ಮೇಲೆ ಡಿ 2/3, ಈ 3/-5 ಅಂದ್ರೆ ಇಲ್ಲಿ ಧನ ಪೂರ್ಣಾಂಕ ಮೇಲೆ, ಋಣ ಪೂರ್ಣಾಂಕ ಕೆಳಗಡೆ. ಅದೇ ರೀತಿ ಎಫ್ ಅಂಶ ಮತ್ತು ಛೇದಗಳೆರಡು ಧನ ಪೂರ್ಣಾಂಕಗಳು. 5/7, 6/8, 6/7, 5/13 ನಿಮಗೆ ಯಾವ್ದು ಬರುತ್ತಲ್ಲ ಅವು 5 ಎಕ್ಸಾಂಪಲ್ನ ಬರೆಯಬಹುದು. ಅದಾದ್ಮೇಲೆ ಇನ್ನಿದೆ 4, ಇವುಗಳಿಗೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಮೊದಲನೇದು -2/7, -4/14, -6/21, -8/28, -10/35. ಅದೇ ರೀತಿ 2 5/-3, 10/-6, 15/-9, 20/-12, 25/-15. ಅದೇ ರೀತಿ 3 4/9, 8/18, 12/27, 16/36, 20/45 ಅಂತ ಬರಿಬಹುದು. ಇನ್ನು 4ನೇದಿದೆ ನೋಡಿ, ಏನಿದೆ, 1 ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಸೂಕ್ತ ತೀರ್ಮಾನ ತಿಳಿಸಿ. ಸಂಖ್ಯೆಯ ಹೃತ್ಕ್ರಮ, ಇವೆರಡರ ಗುಣಲಬ್ಧ. ಹೃತ್ಕ್ರಮ ಅಂದ್ರೆ ಕೆಳಗಡೆದ್ದು ಮೇಲ್ಗಡೆ ಬರೆಯೋದು, ಮೇಲ್ಗಡೆ ಇದ್ದದ್ದನ್ನ ಕೆಳಗಡೆ ಬರೆಯೋದು. -6/11 ಇದರ ಹೃತ್ಕ್ರಮ, -11/6 ಇವೆರಡರ ಗುಣಲಬ್ಧ 1 ಬರುತ್ತದೆ, ಆಯ್ತಾ. ಸೊ ಅದೇ ರೀತಿ ಕೆಳಗಡೆದ್ದು 3 ಮಾಡಿದ್ದೇನೆ. ಇನ್ನೇನಿದೆ, 2 ಕೋಷ್ಟಕವನ್ನು ಪೂರ್ಣಗೊಳಿಸಿ ಸೂಕ್ತ ತೀರ್ಮಾನ ತಿಳಿಸಿ. ಸಂಖ್ಯೆಯ ಸಂಕಲನ ವಿಲೋಮ, ಸಂಖ್ಯೆ ಮತ್ತು ಅದರ ವಿಲೋಮದ ಮೊತ್ತ ಎರಡನ್ನ ಕೂಡಬೇಕು. ಸಂಖ್ಯೆ 2ರ ಸಂಕಲನ ವಿಲೋಮ -2, ಎರಡನ್ನ ಕೂಡಿಸಿದರೆ 2 -2 0, ಐತಲ್ವಾ. ಸೊ ಅದೇ ರೀತಿ ಕೆಳಗಡೆ 3 ಮಾಡಿದಾಗ ಎಲ್ಲವುಗಳ ಮೊತ್ತ 0 ಆಗುತ್ತದೆ.
ಎಕ್ಸ್. 2, ಒಂದು ಸೂಕ್ತ ಉತ್ತರಗಳಿಂದ ಖಾಲಿ ಜಾಗ ತುಂಬಿರಿ. 1, ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದಾಗ ಉಂಟಾಗುವ ಹೊಸ ವೃತ್ತದ ವಿಸ್ತೀರ್ಣವು 4ರಷ್ಟು ಹೆಚ್ಚಾಗುತ್ತದೆ. 2, 1/4ರಷ್ಟು ಆಗುತ್ತದೆ. 3ನೇದು 1/16ರಷ್ಟು ಆಗುತ್ತದೆ. 4ನೇದು 9/16ರಷ್ಟು ಆಗುತ್ತದೆ. ಅದೇ ರೀತಿ ಇನ್ನು ನೋಡಿ 2, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿ ತ್ರಿಜ್ಯ, ವ್ಯಾಸ, ಪರಿಧಿ, ಜಾಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. 5 ಸೆಂಟಿಮೀಟರ್ ತ್ರಿಜ್ಯದಿಂದ ಒಂದು ವೃತ್ತ ಹೇಳ್ಕೊಳ್ಳಿ. ಅದಾದ್ಮೇಲೆ OB = ತ್ರಿಜ್ಯ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೂ, ಇದಕ್ಕೆ ಏನಂತಾರೆ ತ್ರಿಜ್ಯ ಅಂತ ಹೇಳಿ ಕರೀತಾರೆ. AB = ವ್ಯಾಸ, ಇಲ್ಲಿಂದ ಇಲ್ಲಿಯವರೆಗೆ ಇದು ವ್ಯಾಸ. ವೃತ್ತ ಪರಿಧಿ ಅಂದ್ರೆ ಇದು ವೃತ್ತದ ಏನಿದೆ ಇರುತ್ತಲ್ಲ ಕಡೆಗೆ, ಅದಕ್ಕೆ ವೃತ್ತ ಪರಿಧಿ ಅಂತ ಹೇಳಿ ಕರೀತಾರೆ. XY = ಝ. ನೀವು ಎಲ್ಲಾದ್ರೂ ಕೊರಿಬಹುದು ಇದನ್ನ. ಝ ಇಲ್ಲೂ ಕೊರಿಬಹುದು, ಇಲ್ಲೂ ಕೊರಿಬಹುದು, ಅದಾದ್ಮೇಲೆ ಇಲ್ಲೂ ಕೊರಿಬಹುದು. ಸೊ ಇವೆಲ್ಲ ಏನಾಗುತ್ತೆ, ವೃತ್ತದ ಝ ಆಗುತ್ತೆ. ಆಯ್ತಾ. ಅದಾದ್ಮೇಲೆ 3, 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿ ಅದರಲ್ಲಿ ಏನೇನು ಮಾಡಬೇಕು ಅಂದ್ರೆ ಏನೇನು ಗುರುತಿಸಬೇಕು. XMY ಇದ್ಯಾವುದು, XMY ಇದ್ಯಾವುದು ಲಘು ಕಂಸ. XNA XNY ಇದ್ಯಾವುದು ಅಧಿಕ ಕಂಸ. ಅಧಿಕ ಕಂಸ ಅಂದ್ರೆ ದೊಡ್ಡದಿರುತ್ತೆ, ಲಘು ಕಂಸ ಅಂದ್ರೆ ಚಿಕ್ಕದಿರುತ್ತೆ. ಆಯ್ತಾ. ಅದಾದ್ಮೇಲೆ ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಎಷ್ಟೇ 4 ಇದು. ಅದಾದ್ಮೇಲೆ ಮುಗಿತು. ಅದಾದ್ಮೇಲೆ ಇನ್ನೇನ್ ಮಾಡಿ ನೋಡಿ ಇಲ್ಲಿ 4, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿ ಅರ್ಧ ವೃತ್ತಗಳನ್ನು ವಿವಿಧ ಬಣ್ಣಗಳಿಂದ ತುಂಬಿರಿ ಅಂತ ಹೇಳಿದ್ದಾರೆ. ಅರ್ಧ ವೃತ್ತಗಳು, ಇದೊಂದು ಅರ್ಧ ವೃತ್ತ, ಇದು ಅರ್ಧ ವೃತ್ತ. ಹಳದಿ ಕೆಂಪು ಕರ್ನಾಟಕದ ಬಣ್ಣ. ಅದಾದ್ಮೇಲೆ X3, ಈ ಕೆಳಗೆ ನೀಡಿರುವ ವಿಭಿನ್ನ ತ್ರಿಜ್ಯವಿರುವ 6 ವೃತ್ತಗಳನ್ನು ಎಳೆಯಿರಿ. ದಾರವನ್ನು ಬಳಸಿ ಇವುಗಳ ಸುತ್ತಳತೆ ಕಂಡು ಹಿಡಿಯಿರಿ. ಸುತ್ತಳತೆಗೂ ಮತ್ತು ವ್ಯಾಸಕ್ಕೆ ಇರುವ ಅನುಪಾತ ಬರೆಯಿರಿ. ಮೊದಲನೇದು ನೋಡಿ, ತ್ರಿಜ್ಯ ಎಷ್ಟಿರಬೇಕು 1.4 ಸೆಂಟಿಮೀಟರ್, ವ್ಯಾಸ ಎಷ್ಟಿರುತ್ತೆ 2.8 ಸೆಂಟಿಮೀಟರ್. ಅದೇ ರೀತಿ ಪರಿಧಿ ಎಷ್ಟಾಗುತ್ತೆ 8.79 ಸೆಂಟಿಮೀಟರ್. ಪರಿಧಿಗೂ ವ್ಯಾಸಕ್ಕಿರುವ ಅನುಪಾತ ಎಷ್ಟು 3.14 ಅನುಪಾತ 1. ಅದೇ ರೀತಿ ಎಲ್ಲವುಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇವು ನೀವು ಮಾಡಿ ನೋಡಿ ಮನೆಯಲ್ಲಿ. ಆಯ್ತಾ. ಅದಾದ ಮೇಲೆ ಒಂದು ಏನಿದೆ, ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳನ್ನು ವಿಂಗಡಿಸಿ. ಮೊದಲನೇದು ಯಾವ್ದು ಬರುತ್ತೆ, ದ್ವಿಪದೋಕ್ತಿ. 2 ಏಕಪದೋಕ್ತಿ. 3ನೇದು ತ್ರಿಪದೋಕ್ತಿ. 4 ಏಕಪದೋಕ್ತಿ. 5ನೇದು ಯಾವ್ದು ಬರುತ್ತೆ, ತ್ರಿಪದೋಕ್ತಿ. ಅದಾದ್ಮೇಲೆ 6ನೇದು ದ್ವಿಪದೋಕ್ತಿ. 7 ದ್ವಿಪದೋಕ್ತಿ. 8 ಏಕಪದೋಕ್ತಿ. 9 ತ್ರಿಪದೋಕ್ತಿ. 10 ಯಾವ್ದು ಬರುತ್ತೆ, ದ್ವಿಪದೋಕ್ತಿ. 11 ದ್ವಿಪದೋಕ್ತಿ. 12 ತ್ರಿಪದೋಕ್ತಿ ಬರುತ್ತದೆ. ಅದೇ ರೀತಿ ನೀವೇನ್ ನೋಡಬಹುದು, 2 X ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು X ನ ಸಹಗುಣಕವನ್ನು ಬರೆಯಿರಿ. P² X ಸಹಗುಣಕ P². ಅದಾದ್ಮೇಲೆ 2ರಲ್ಲಿ -8px ಸಹಗುಣಕ 8p. ಆಯ್ತಾ. X ನ ಸಹಗುಣಕ ಬರಿಬೇಕಾಗಿದೆ. ಅಂದ್ರೆ X ಬಿಟ್ಟು ಬೇರೆ ಅವುಗಳ ಜೊತೆ ಯಾವ್ಯಾವ ಗುಣಾಕಾರದಲ್ಲಿವೆ ಅಲ್ಲ ಅವುಗಳನ್ನ ಬರಿಬೇಕು. ಆಯ್ತಾ. 14x² ಸಹಗುಣಕ -14y². ಅದೇ ರೀತಿ 4 ಯಾವ್ದಿದೆ, ಸಾರಿ ಈಕ್ವಲ್ ಟು ಆಗಬೇಕು. X ಸಹಗುಣಕ =1 ಆಗುತ್ತೆ ಇಲ್ಲಿ. ಅದೇ ರೀತಿ ಇನ್ನು 4 ಒಂದು ಮುಂದಿನವುಗಳನ್ನು ಘಾತಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. 6⁵. ಆಯ್ತಾ. ಎರಡನೇದು ಎಷ್ಟಿದೆ 8a³. ಮೂರನೇದು 2a². ನಾಲ್ಕನೇದು b². ಅದೇ ರೀತಿ ಇನ್ನು ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. 2⁻6 ಅಂದ್ರೆ 2ನ್ನ 6 ಸಲ ಬರ್ಕೊಳ್ಳಿ. 2 2 4, 4 2 8, 8 2 16, 16 32, 32 64. ಅದೇ ರೀತಿ ಎರಡನೇದು 1 ಬರುತ್ತೆ, ಮೂರನೇದು 8 ಬರುತ್ತೆ, ನಾಲ್ಕನೇದು 32, ಐದನೇದು +1 ಬರುತ್ತದೆ. ಅದೇ ರೀತಿ ಇನ್ನು
3. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ, ವ್ಯಕ್ತಪಡಿಸಿ ಅಂತ ಇದೆ. ಮೊದಲನೇದು ಎಷ್ಟು ಬರುತ್ತೆ? 5 ಪವರ್ 5 ಅಂದ್ರೆ 5ಅನ್ನ 5 ಸಲ ಗುಣಿಸಬೇಕು. ಸೊ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂದೆ. ಅದೇ ರೀತಿ ಎರಡನೇದು 3 ಪವರ್ 6, ಮೂರನೇದು 7 ಪವರ್ 3, ನಾಲ್ಕನೇದು 2 ಪವರ್ 6, ಐದನೇದೆಷ್ಟು? 5 ಪವರ್ 4. ಅದೇ ರೀತಿ ಇನ್ನು 5 ಬಿಡಿಸಿ. ಮೊದಲನೇದು ಈ ಲೆಕ್ಕಗಳನ್ನ ಬಿಡಿಸಬೇಕು. ಮೊದಲನೇ ಉತ್ತರ -376 ಬರುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಎರಡನೇದು 0 ಬರುತ್ತದೆ. ಅದಾದ್ಮೇಲೆ ಮೂರನೇದು 1 ಬರುತ್ತೆ. ನಾಲ್ಕನೇದು 200 a ಪವರ್ 5 ಬರುತ್ತೆ. ಐದನೇದು 49/8 ಬರುತ್ತೆ. ಅದಾದ್ಮೇಲೆ ಆರನೇದು 1/256 ಬರುತ್ತದೆ. ಅದೇ ರೀತಿ ಏಳನೇದು ಎಷ್ಟು ಬರುತ್ತೆ? -25 ಉತ್ತರ ಬರುತ್ತದೆ. ಸೊ ನಾನು ನಿಮ್ಗೆ ಇಲ್ಲಿ ಒಂದು ಹೇಳಕ್ ಬಯಸ್ತೇನೆ, ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ, ಆಯ್ತಾ? ಸೊ ಅದಾದ್ಮೇಲೆ ಇಲ್ಲೇನಿದೆ? ಹೊಂದಿಸಿ ಬರೆಯಿರಿ ಇದೆ. ಒಂದು ನೋಡೋಣ. ಇದು ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ. ಎ ಈ ಕಡೆ ಎರಡನೇದು ಬರುತ್ತೆ, ಬಿ ಮೂರನೇದು ಬರುತ್ತೆ, ಸಿ 4 ಬರುತ್ತೆ, ಡಿ 1 ಬರುತ್ತೆ, ಆಯ್ತಲ್ವಾ? ಸೊ ಇದು ಹೊಂದಿಸಿ ಬರೆಯಿರಿ ಇತ್ತು. ಅದಾಯ್ತು. ಅದಾದ್ಮೇಲೆ ಇನ್ನು ಮುಂದಿನ ಕ್ವಶನ್ ಏನಿದೆ? 2. ಜೇಡಿ ಮಣ್ಣನ್ನು ಬಳಸಿ ಉದ್ದ 8 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಆಕೃತಿಯನ್ನು ರಚಿಸಿ, ಇದನ್ನು ಹೆಸರಿಸಿ. ಆಯತ ಘನ, ಆಯ್ತಾ? ಅದೇ ರೀತಿ ಎರಡನೇ ಉತ್ತರ ಯಾವುದು? ಹೌದು. 2 ಸಮಭಾಗ ಮಾಡಿದಾಗ 2 ಸಮಭಾಗ ಮತ್ತೆ ಆಯತ ಆಗುತ್ತದೆ, ಆಯತ ಘನಾಕೃತಿ ಆಗುತ್ತದೆ ಅಂತ ಕೇಳಿದ್ದಾರೆ, ಆಯ್ತಾ? ಮೂಲ ಆಕೃತಿ ಅಂದ್ರೆ ಮೊದಲನೇದು ಯಾವ್ದಿತ್ತು? ಆಯತ ಘನ. ಎರಡನೇದು ಕೂಡ ಆಯತ ಘನವನ್ನು ಹೊಂದಿರುತ್ತದೆ. ಅದೇ ರೀತಿ ಈ 2 ಸಮ ಆಕೃತಿಗಳ ಉದ್ದ, ಅಗಲ, ಎತ್ತರ ಅಳೆದು ಇವುಗಳ ಮೊತ್ತವು ಮೂಲ ಆಕೃತಿಯ ಅಳತೆಗೆ ಸಮನಾಗುವುದೇ ತೀರ್ಮಾನಿಸಿ. ಉದ್ದ 4 ಸೆಂಟಿಮೀಟರ್, ಅಗಲು 4 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ಐತಲ್ವಾ? ಸೊ ಇವು ಎರಡನ್ನ ಕೂಡಿದಾಗ ಮೊದಲನೇ ಅಷ್ಟೇ ಆಗುತ್ತದೆ. ಹೌದು. ಅದಾದ್ಮೇಲೆ ಎಲ್ಲಾ 3 ಆಕೃತಿಗಳ ಸುತ್ತಳತೆಗಳನ್ನು ಅಳೆಯಿರಿ ಅಂತ ಹೇಳ್ತಾರೆ. 1 2 ಇಂಟು ಉದ್ದ ಪ್ಲಸ್ ಅಗಲ, 2 ಇಂಟು 8 ಪ್ಲಸ್ 6 28 ಸೆಂಟಿಮೀಟರ್. ಎರಡನೇದಷ್ಟಾಗುತ್ತೆ? ಕತ್ತರಿಸಿದಾಗ 2 ಗುಣಿಲೆ 4 ಪ್ಲಸ್ 6 2 ಇಂಟು 10 20 ಸೆಂಟಿಮೀಟರ್ ಆಗುತ್ತದೆ. ಅದೇ ರೀತಿ ಇನ್ನು ಕಿರು ಪರೀಕ್ಷೆ ಒಂದಿದೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನಾನಿಲ್ಲಿ ಒಂದು ಹೇಳಕ್ ಬಯಸ್ತೀನಿ, ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಸೊ ನಾವು ಮುಂದಿನ ಕ್ಲಾಸ್ನಲ್ಲಿ ಕಿರು ಪರೀಕ್ಷೆ ಒಂದನ್ನ ನೋಡೋಣ.